ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಹಾಗೆಯೇ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನೇನಕ್ಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನೀವು ತಮ್ಮನೇನಲ್ಲಿ ನೋಡಿರ್ತೀರ, ಬಟ್ ನಿಮ್ಗೆ ಅರ್ಥ ಆಗಿರಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತು. ನಾನಿವತ್ತು ಒಂದು ಡಿಫ್ರೆಂಟ್ ರೆಸಿಪಿನ ಮಾಡ್ತಾಯಿದ್ದೀನಿ. ಏನು ರೆಸಿಪಿ ಏನು ಅಂತ ನಮ್ಮ ಕೊಡಗಲ್ಲಿರೋರಿಗೆ ಗೊತ್ತಿರುತ್ತೆ ಏನು ಅಂತ. ಸೊ ಕನ್ನಡದಲ್ಲಿ ಅದಕ್ಕೆ ಕೆಸ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಕೆಸ ಅಂತ ಹೇಳ್ತಾರೆ. ಕೆಸ ಅಂತ ತಾನೇ, ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೆಸ ಅಂತಲೇ ಹೇಳೋದು. ನಮ್ಮ ಕೊಡಗು ಲ್ಯಾಂಗ್ವೇಜಲ್ಲಿ, ನಮ್ಮ ಕೂರ್ಗಲ್ಲಿ ಅದಕ್ಕೆ ಕೇಂಬು ಅಂತ ಹೇಳ್ತಾರೆ. ಸೊ ನಿನ್ನೆ ತಾನೇ ನಮ್ಮ ತಂದೆ ಕೂರ್ಗಿಂದ ಬಂದರು. ಸೊ ಅವರು ತಂದಿದ್ದಾರೆ ಅದನ್ನು ಯಾವ ರೀತಿ ಮಾಡೋದು, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನಾನು ನಿಮಗೆ ಇವತ್ತು ರೆಸಿಪಿ ಮೂಲಕ ತಿಳಿಸ್ತೀನಿ. ಹಾಗೆಯೇ ಕಿರಣ್ಗೂ ಗೊತ್ತಿಲ್ಲ ಇದು ಯಾವ ಥರ ಮಾಡೋದು, ಹಾಗೆಯೇ ಇದು ಟೇಸ್ಟು ಗೊತ್ತಿಲ್ಲ ಅವ್ರಿಗೆ, ತಿಂತಾರ ಅಂತಲೂ ಗೊತ್ತಿಲ್ಲ. ಸೊ ಅವನು ತಿಂದ್ಬಿಟ್ಟು ಏನೊಂದು ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಏನು ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ತಡ ಮಾಡೋದು ಬೇಡ, ಹೇಗೆ ಮಾಡೋದು ಏನು ಅಂತ ಶುರು ಮಾಡೋಣ ವಿಡಿಯೋನ. ಗೈಸ್, ನಾನು ಹೇಳಿದ್ನಲ್ಲ ಕೆಸ ಅಂತ, ಇದೇನೆ. ಇದು ಒಂದು ಸೊಪ್ಪು. ಇದು ಎಲ್ಲ ಕೆರೆ ಹೊಳೆ ಸೈಡಲ್ಲೆಲ್ಲ ಕಾಣಕ್ಕೆ ಸಿಗುತ್ತೆ. ಸೊ ಇದನ್ನು ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಯಾವ ರೀತಿ ಕ್ಲೀನ್ ಮಾಡ್ಕೋತಿದ್ದೀವಿ ಅಪ್ಪ ಅಂತಂದರೆ, ಅದು ಫುಲ್ಲು ನಾರೆಲ್ಲ ತೆಗಿಬೇಕು, ಅದನ್ನು ಬಿಡಿಸ್ಕೊಂಡು. ಸೊ ಕ್ಲೀನಾಗಿ ತಗೋಬೇಕಾಗುತ್ತೆ. ಅದು ಕ್ಲೀನ್ ಮಾಡೋ ಟೈಮಲ್ಲಿ ನಮ್ಮ ಕೈಯೆಲ್ಲ ಸ್ವಲ್ಪ ಕಡ್ತಾ ಬರುತ್ತೆ, ಅದು ಕಾಮನ್ ಅದು. ಸೊ ನೀಟಾಗಿ ಕ್ಲೀನ್ ಮಾಡಿಕೊಂಡು ತಗೊತಾ ಇದ್ದೀವಿ. ಸೊ ತಗೊಂಡಾದಮೇಲೆ ಅದನ್ನು ಚಿಕ್ಕದಾಗಿ, ನಮಗೆ ಯಾವ ಇದರಲ್ಲಿ, ಅದು ಇವಾಗ ಕುಕ್ಕರೆಲ್ಲ ಬೇಯಿಸೋದ್ರಿಂದ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ಸೊ ಎಲ್ಲ ಕಟ್ಟೆಲ್ಲ ಆದಮೇಲೆ ಒಂದು 3-4 ಸತಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಇದು ಹಲಸಿನ ಹಣ್ಣು ಬೀಜ. ಇದನ್ನು ಹಾಕೋದ್ರಿಂದ ಸಾಂಬಾರು ಇನ್ನೂ ಟೇಸ್ಟಾಗಿ ಬರುತ್ತೆ. ಸೊ ಇವಾಗ ಕುಕ್ಕರಲ್ಲಿ ಹಾಕಿ ಒಂದು 4 ವಿಷಲ್ ಬರೋ ಥರ ಬೇಯಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಈರುಳ್ಳಿ, ಹಾಗೆಯೇ ಒಂದು 2-3 ಬೆಳ್ಳುಳ್ಳಿ, ಹಾಗೆಯೇ 2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಒಗ್ಗರಣೆ ಆಗ್ತಾ ಇದೆ. ಸೊ ನಾವು ಬೇಯಿಸಿರೋ ಸೊಪ್ಪಿಗೆ ಸಾಂಬಾರು ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಡ್ ಮಾಡಿಕೊಂಡು ಒಗ್ಗರಣೆಗೆ ಹಾಕೋತಾ ಇದ್ದೀವಿ. ಸೊ ಇವಾಗ ಕಂಪ್ಲೀಟಾಗಿ ಒಂದು 80% ಸಾಂಬಾರು ಆಯಿತು ಅಂತಲೇ. ಸೊ ಇದು ಏನಪ್ಪ ಅಂತಂದರೆ, ಇದು ಈರುಳ್ಳಿಕಾಯಿ. ಇದು ಹಾಕೋದ್ರಿಂದ ಸಾಂಬಾರು ಇನ್ನೂ ಟೇಸ್ಟಾಗಿ ಬರುತ್ತೆ. ಹಾಗೆಯೇ ಈ ಸಾಂಬಾರಿಗೆ ಈ ಹುಳಿನೇ ಬಳಸಬೇಕು, ಚೆನ್ನಾಗಿ ಟೇಸ್ಟಾಗಿರುತ್ತೆ. ಸೊ ಇದು ಫೈನಲ್. ಈಗ ಫೈನಲಾಗಿ ಸಾಂಬಾರೆಲ್ಲ ರೆಡಿ ಆಗಿದೆ. ಒಂದು 5 to 10 minutes ಚೆನ್ನಾಗಿ ಬೇಯಿಸಿದ್ರೆ ಸಾಕು. ನಾನು ಊಟ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಇವಾಗ ಊಟ ಬರೋಕ್ಕೆ ಹೋಗಿದ್ದಾರೆ. ತಿಂದ್ಬಿಟ್ಟು ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ನೀವೇ ನೋಡಿ. ಹೇಗಿದೆ? ಚೆನ್ನಾಯ್ತಾ? ಸೀರಿಯಸ್ ಆಗಿ ಹೇಳು. ತಿಂದಿದ್ದಾ ಯಾವಾಗಾರ? ಅವಳು ತಿನ್ಸ್ಬಾರ್ದು. ಇಲ್ಲ ಅನ್ನ. ಚೆನ್ನಾಗಿ ಬಂದೈತೆ ಅಲ್ವಾ? ನಾನೇ ತುಂಬ ವರ್ಷ ಆಯಿತು ತಿನ್ನೋದೆ. ಒಂಥರ ಹುಳಿ ಥರ. ಅದೇ ಇದಕ್ಕೆ ಅದೇ ಇದು ಹಾಕ್ಬೇಕು. ಓಕೆ ಫ್ರೆಂಡ್ಸ್, ಎಲ್ಲಾದ್ರೂ ಈ ಥರ ಕೆಸ ನಿಮಗೆ ಸಿಕ್ಕಿದ್ರೆ ಈ ರೆಸಿಪಿನ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ರೊಟ್ಟಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಎಲ್ಲರೂ ಪೂರ್ತಿಯಾಗಿ ನೋಡಿದ್ರೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್. ಬಾಯ್.